ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸೋಮವಾರ, ಹುಣ್ಣಿಮೆ, ಜೊತೆಗೆ ರಕ್ಷಾಬಂಧನ ಕೂಡ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ರಕ್ಷಾಬಂಧನ ಇರೋದ್ರಿಂದ ನನ್ನ ತಮ್ಮನೂ ಬೆಳಿಗ್ಗೆನೆ ಬಂದು ರಾಖಿನ ಕಟ್ಟಿಸ್ಕೊಂಡು ಹೋಗ್ತೀನಿ ಅಂದ. ಅವನಿಗೆ ಕೆಲಸ ರಜೆ ಇಲ್ಲ, ಹಾಗಾಗಿ ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲೇ ಬಂದು ರಾಖಿನ ಕಟ್ಟಿಸ್ಕೊಂಡು ಹೋಗ್ತೀನಿ, ಸಂಜೆ ಅಂದರೆ ಲೇಟಾಗಿ ಹೋಗುತ್ತೆ ಅಂತೇಳಿ ಫೋನ್ ಮಾಡಿದ್ದ. ಅವನು ಬರೋಷ್ಟರಲ್ಲಿ ಕೆಲಸ ಎಲ್ಲ ಮಾಡಿ ಮುಗಿಸೋಣ ಅಂತೇಳಿ ನಾನು ಕೂಡ ಬೇಗನೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ತೊಳೆದು ದೀಪನ ಹಚ್ಚಿ ಪೂಜೆನ ಮಾಡಬೇಕು. ಬೇಗನೆ ಆಗಲಿ ಅಂತೇಳಿ ಸಿಂಪಲ್ಲಾಗಿ ಚಿತ್ರಾನ್ನ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ವಾರಗಳಲ್ಲಿ ಕೆಲಸ ಇರೋ ಟೈಮಲ್ಲಿ ಬೇಗ ಆಗೋ ತಿಂಡಿ ಅಂದರೆ ಚಿತ್ರಾನ್ನ ಮತ್ತು ಪುಳಿಯೋಗರೆ. ನಾನು ಕೂಡ ಬೇಗನೆ ಆಗಲಿ ಅಂತ ಹೇಳಿ ಇವತ್ತು ಚಿತ್ರಾನ್ನ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಎದ್ದು ಹಾಲು ಕುಡಿದು ಸ್ನಾನ ಎಲ್ಲ ಮುಗಿಸಿ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾರೆ. 4 ದಿನದಿಂದ ಕಂಟಿನ್ಯೂಸ್ ಆಗಿ ರಜೆ ಇತ್ತು. ಅವರು ಕೂಡ ಮನೆ ಹತ್ರ ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇವಾಗ ಸ್ಕೂಲ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಲೇಜಿನೆಸ್ ಇದ್ದೇ ಇರುತ್ತೆ. ಇವತ್ತೊಂದು ದಿನ ಸ್ಕೂಲ್ಗೆ ಹೋಗಿ ಬಂದರೆ ನಾಳೆಯಿಂದ ಸರಿ ಹೋಗ್ತಾರೆ. ಅವರು ಕೂಡ ಸ್ಕೂಲ್ಗೆ ರೆಡಿ ಆದರು. ಅಷ್ಟರಲ್ಲಿ ನಾನು ಕೂಡ ತಿಂಡಿ ರೆಡಿ ಮಾಡಿ ತಿನ್ನೋದಕ್ಕೆ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ದೆ. ಮಹೇಶ್ ಅವರು ಕೂಡ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅವರು ಕೂಡ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು. ಚಿತ್ರಾನ್ನ ಚಟ್ನಿ ಜೊತೆಗೆ ಹಪ್ಪಳ ಕೂಡ ಹಾಕಿದ್ದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಹೋದ್ಮೇಲೆ ನಾನು ಕೂಡ ನನ್ನ ಕೆಲಸನ ಶುರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬೇಗನೆ ತಿಂಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ರೆ ಮನೇಲಿ ನಮಗೆ ಅರ್ಧ ಕೆಲಸ ಆದಾಗೆ ಉಳಿದಿರೋ ಕೆಲಸನ ನಿಧಾನವಾಗಿ ಮಾಡ್ಕೋಬೋದು. ಎಲ್ಲರೂ ಹೋದ್ಮೇಲೆ ದೇವ್ರ ಮನೆ ಕೆಲಸನ ಶುರು ಮಾಡಿದ್ದೀನಿ. ದೇವ್ರ ಮನೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಮಾಮೂಲಿಯಾಗಿ ಯೂಸ್ ಮಾಡ್ತಿದ್ದ ಹಿತ್ತಾಳೆ ಪಾತ್ರೆ ಎಲ್ಲನೂ ತೊಳೆದು ಜೋಡಿಸಿ ವಾರದ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಇವತ್ತು ರಾಖಿ ಹಬ್ಬ ಇರೋದ್ರಿಂದ ರಾತ್ರಿನೇ ರಾಖಿನ ತಂದು ಇಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ರಾಖಿ ಕಟ್ಟೋದಕ್ಕೆ ಏನು ಬೇಕು ಎಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಮನೆಗೆ ಬಂದ. ನನ್ನ ತಮ್ಮ ಬಂದಮೇಲೆ ಕೂರಿಸಿ ಕುಂಕುಮ ಹಚ್ಚಿ ರಾಖಿನ ಕಟ್ಟಿ ಆರತಿನ ಮಾಡಿ ಸ್ವೀಟ್ನ ತಿನ್ನಿಸ್ದೆ. ಅವನು ಕೂಡ ನನಗೆ ಸ್ವೀಟ್ ತಿನ್ನಿಸಿ ಕಾಣಿಕೆ ಕೊಟ್ಟ. ರಾಖಿ ಎಲ್ಲ ಕಟ್ಟಾದಮೇಲೆ ಅವನು ಕೂಡ ತಿಂಡಿನ ಮಾಡಿಕೊಂಡು ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅವನು ಕೂಡ ಕೆಲಸಕ್ಕೆ ಹೋದ. ತಿಂಡಿ ಎಲ್ಲ ಆದಮೇಲೆ ಬೆಳ್ಳಿ ಸಾಮಾನ ತೊಳೆದು ಎತ್ತಿಡ್ತಾ ಇದ್ದೀನಿ. ಬೆಳ್ಳಿ ಸಾಮಾನ ತೊಳೆಯೋದಕ್ಕೆ ಮಾಮೂಲಿಯಾಗಿ ಕೋಲ್ಗೇಟ್ನ ಯೂಸ್ ಮಾಡಿ ನೀಟಾಗಿ ತೊಳಿತಾ ಇದ್ದೀನಿ. ಡಿಸೈನ್ ಇರೋ ಪಾತ್ರೆಗಳಲ್ಲಿ ಏನಾದರೂ ಅರಿಶಿನ ಕುಂಕುಮ ಏನಾದರೂ ಸೇರ್ಕೊಂಡಂಗೆ ಆಗಿದ್ದರೆ ಚಿಕ್ಕದಾಗಿ ಬರೋ ಬೇಬಿ ಬ್ರಷಿಂದ ನೀಟಾಗಿ ಉಜ್ಜಿ ತೊಳೆದ್ರೆ ಹೊರಟೋಗುತ್ತೆ. ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಕಳಸ ವಿಸರ್ಜನೆ ಮಾಡಿದ್ದು. ಪೂಜೆ ಎಲ್ಲ ಆಗಿತ್ತು, ಹಾಗಾಗಿ ದೇವ್ರ ಮನೇಲಿರೋ ಬೆಳ್ಳಿ ಸಾಮಾನು ಯಾವುದೂ ತೆಗಿಯೋದಕ್ಕೆ ಹೋಗಲಿಲ್ಲ. ಕಳಸ ವಿಸರ್ಜನೆ ಮಾಡಿದ್ಮೇಲೆ ಲಕ್ಷ್ಮೀ ಮಕೋಡ ಮಾತ್ರ ತೊಳೆದು ಎತ್ತಿಟ್ಟಿದ್ದೆ. ದೀಪಗಳು ಕೂಡ ಹಾಗೇ ಉರಿತಾ ಇತ್ತು, ಎಣ್ಣೆ ಖಾಲಿಯಾಗಿರಲಿಲ್ಲ. ಅದನ್ನು ಕೂಡ ತೆಗೆದು ಹಾಗೇ ದೇವ್ರ ಮನೇಲಿ ಎತ್ತಿಟ್ಟಿದ್ದೆ. ಸೋಮವಾರ ಹುಣ್ಣಿಮೆ ಇರೋದ್ರಿಂದ ಮತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಅವತ್ತಿನ ದಿನ ಬೆಳ್ಳಿ ಸಾಮಾನೆಲ್ಲ ತೆಗೆದು ಎತ್ತಿಟ್ಟು ಮಾಮೂಲಿಯಾಗಿ ಯೂಸ್ ಮಾಡೋ ಹಿತ್ತಾಳೆ ಸಾಮಾನ ತೊಳೆದು ನೀಟಾಗಿ ಜೋಡಿಸಿ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಶನಿವಾರ ಯಾವುದೇ ಬೆಳ್ಳಿ ಪಾತ್ರೆನೂ ಕೂಡ ತೆಗೆದು ತೊಳೆಯೋದಕ್ಕೆ ಹೋಗಲಿಲ್ಲ ನಾನು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪನ ತಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬೆಳ್ಳಿ ದೀಪನ ತಗೊಂಡೆ. ಇದೇ ರೀತಿ ಮುಂದಿನ ವರ್ಷವೂ ಕೂಡ ಏನಾದರೂ ತಗೊಳ್ಳೋ ಹಾಗೆ ಆಗಲಿ ಅಂತ ಹೇಳಿ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ಬೆಳ್ಳಿ ಸಾಮಾನೆಲ್ಲನೂ ನೀಟಾಗಿ ತೊಳೆದು ಆದಮೇಲೆ ಒಂದು ಕಡೆ ಎತ್ತಿಟ್ಟು ಒಂದು ಬರಬಟ್ಟೆಯಿಂದ ನೀಟಾಗಿ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಬೆಳ್ಳಿ ಸಾಮಾನೆಲ್ಲನೂ ಒರೆಸಿ ಆದಮೇಲೆ ನೀಟಾಗಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೋತೀನಿ ನಾನು. ಸಾಧ್ಯವಾದಷ್ಟು ಬೆಳ್ಳಿ ಸಾಮಾನು ರಫಾಗಿ ಯೂಸ್ ಮಾಡಬೇಡಿ, ಸಾಫ್ಟಾಗಿಯೇ ಯೂಸ್ ಮಾಡಿ. ನೀಟಾಗಿ ತೊಳೆದು ನಾವು ಯಾವ ರೀತಿ ಇಟ್ಕೋತೀವೋ ಅದೇ ರೀತಿ ನೀಟಾಗಿ ಇರುತ್ತೆ. ಒಂದು ಸಾರಿ ಈ ರೀತಿ ತೊಳೆದು ಒರೆಸಿ ನೀಟಾಗಿ ಎತ್ತಿಟ್ರೆ ನೆಕ್ಸ್ಟ್ ಟೈಮು ನಾವು ಯಾವಾಗ ಫಂಕ್ಷನ್ಗಳಿಗೆ ಆಗಲಿ ಹಬ್ಬಗಳಿಗೆ ಆಗಲಿ ತೆಗೆದು ಯೂಸ್ ಮಾಡ್ತೀವಲ್ಲ ಆವಾಗಲೂ ಕೂಡ ಅದೇ ರೀತಿ ಶೈನಿಂಗಾಗಿ ಇರುತ್ತೆ. ಸ್ವಲ್ಪನೂ ಕೂಡ ಬೆಳ್ಳಿ ಸಾಮಾನು ಕಪ್ಪಾಗೋದಿಲ್ಲ.
ಮೇಂಟೈನ್ ಮಾಡೋದು ಕೂಡ ನಮಗೆ ತುಂಬಾ ಈಸಿ ಆಗುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸ್ದಾಗಿ ವೀಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ, ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.